ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ದೊಡ್ಡ ಬಡಿ, ಚಿಕ್ಕ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ನಿಮ್ಮ ಸಂಪ್ರೀತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್. ಏನಪ್ಪ ಇವತ್ತು ಬ್ಯಾಕ್ ಗ್ರೌಂಡ್ ಚೇಂಜ್ ಇದೆ ಅಂತ ಅನ್ಕೊಂಡಿದ್ದೀರಾ? ಎಸ್, ಇವತ್ತಿನ ವ್ಲಾಗ್ ಬಂದು ಕುಕ್ಕಿಂಗ್ ವ್ಲಾಗ್. ಫಾರ್ ದಿ ಫಸ್ಟ್ ಟೈಮ್ ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅದನ್ನ ಸ್ವೀಟ್ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನೇನಪ್ಪ ಸಂಕ್ರಾಂತಿ ಹತ್ರ ಬರ್ತಿದೆ ಅಲ್ವಾ, ಅದಕ್ಕೋಸ್ಕರ ಸ್ವೀಟ್ ಪೊಂಗಲ್ ಮಾಡೋಣ ಅಂತ. ಸ್ವೀಟ್ ಪೊಂಗಲ್ ಅಂದ್ರೆ ಯಾರಿಗಾದ್ರೂ ಗೊತ್ತಿರಲ್ವಾ? ಗೊತ್ತಿಲ್ಲದೆ ಇರೋರು ಇರ್ತಾರಲ್ಲ, ಬೇರೆ ಯಾಕೆ ನಮ್ ಗ್ಯಾಂಗಲ್ಲೇ ಒಬ್ರು ಸ್ವೀಟ್ ಪೊಂಗಲ್ ಅಂದ್ರೆ ಗೊತ್ತಿಲ್ಲ ಮಾಡಕ್ಕೆ. ಸೊ ಹಾಗಾಗಿ ಆ ತರ ಇರೋರಿಗೆ ಸ್ವೀಟ್ ಪೊಂಗಲ್ ಈಸಿ ಸ್ಟೆಪ್ಸ್ ಇಂದ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಚಲೋ, ಬೇಕಾಗಿರೋ ಐಟಮ್ಸ್ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ ನೋಡಿ. ಮೇನ್ ಬೇಕಾಗಿರೋದು ಅಕ್ಕಿ, ಹೆಸರುಬೇಳೆ, ತುಪ್ಪ, ಬೆಲ್ಲ ಯಾಕೆ 2 ಕಪ್ ಹಾಕ್ಕೊಂಡಿದ್ದೀನಿ ಅಂದರೆ, 1 ಕಪ್ ಅಕ್ಕಿ ತೊಗೊಂಡ್ರೆ ನಾವು 1.5 ಕಪ್ಪು, ಮಿನಿಮಮ್ 1.5 ಕಪ್ಪು ಬೆಲ್ಲ ಬೇಕೇ ಬೇಕು. ಸ್ವೀಟ್ ಜಾಸ್ತಿ ತಿನ್ನೋರು 1:2 ತೊಗೊಂಡ್ರು ಸರಿ ಹೋಗುತ್ತೆ. ತುಪ್ಪ, ಡ್ರೈ ಫ್ರೂಟ್ಸ್ ಮತ್ತು ಕಾಯಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಫ್ಲೇವರ್ಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚಲೋ, ಇವಾಗ ಇದನ್ನು ಮಾಡೋ ರೀತಿ ಪ್ರೊಸೆಸ್. ಅಕ್ಕಿ 1 ಕಪ್, ಹೆಸರುಬೇಳೆ 3/4 ಕಪ್, ಬೇಕಾದರೆ ಈಕ್ವಲಾಗಿ ಹಾಕೋಬೋದು, 3/4 ಕಪ್ ಆದರೂ ಹಾಕೋಬೋದು. ನಾನು 2ಕ್ಕೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇದನ್ನು ವಾಶ್ ಮಾಡ್ಕೊಂಡು ಬರೋಣ. ಕ್ಲೀನಾಗಿ ಹಿಂಗೆ ಒಂಚೂರು ಈ ಕಲರ್ ಎಲ್ಲ ಇದೆಯಲ್ಲ, ಇದೆಲ್ಲ ಹೋಗೋ ಥರ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ 1:4 ನಾವು ಅಕ್ಕಿ ಬೇಳೆ ಯಾವ ಅಳತೆಯಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 3 ಕಪ್ಸು ವಾಟರ್ ಹಾಕ್ತಾಯಿದ್ದೀನಿ. 3 ಕಪ್ಸ್ ಆಫ್ ವಾಟರ್ ಆ್ಯಂಡ್ 1 ಕಪ್ಪು ಹಾಲು. ಇದು ಹಾಲು ಎಂತಕ್ಕಪ್ಪ ಅಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನಿಮ್ಮ ದೇವಸ್ಥಾನದಲ್ಲಿ ಹೆಂಗೆ ಮಾಡ್ತಾರೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು 3 ವಿಷಲ್ಸ್ ಕೂಗ್ಸೋಣ. ಸೊ ಇವಾಗ ಸ್ಟವ್ನ ಆನ್ ಮಾಡಿ, ಕುಕ್ಕರ್ ಪ್ಲೇಸ್ ಮಾಡಿ, ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ, ಇದನ್ನು 3 ವಿಷಲ್ಸ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್, ಬೆಲ್ಲ ಕರಗಿಸ್ಕೊಳ್ಳೋಣ. 1 ಕಪ್, 1.5 ಕಪ್ ಬೆಲ್ಲ ಹಾಕಿ, ಅದಕ್ಕೆ ಜಸ್ಟ್ ಜಾಸ್ತಿ ನೀರು ಹಾಕಬಾರ್ದು, 1/2 ಕಪ್ ಅಷ್ಟೇ ನೀರು ಹಾಕ್ಕೊಂಡು ಅದನ್ನು ಕರಗಿಸೋಣ. ಸೊ ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಿಂಗೆ ತಿರುಗಿಸ್ತಾ ಇರಬೇಕು, ಅದು ಕರಗೋವರೆಗೂ. ಸೊ ಇವಾಗ ನೋಡಿ ಹಿಂಗೆ ಕುದೀತಾ ಇದೆ. ಹಿಂಗೆ ಕುದೀತಾ ಇರ್ಬೇಕಾದ್ರೆ ಕಲಿಸ್ತಿದ್ರೆ ಬೇಗ ಕರಗೋಗುತ್ತೆ. ಆವಾಗ ನಮಗೆ ಪಾಕ ಬೇಕಾಗಿಲ್ಲ, ಜಸ್ಟ್ ಇದು ಬೆಲ್ಲ ಕರಗದ ಸಾಕು. ಇದನ್ನು ಮತ್ತೆ ನಾವು ಇವಾಗ ಬೆಲ್ಲ ಪೂರ್ತಿ ಕರಗೋಗಿದೆ, ಒಂದು ಚೂರು ಎಲ್ಲೂ ಉಳಿದಿಲ್ಲ. ಸೊ ಇದನ್ನು ಪಾಕ ಅವಶ್ಯಕತೆ ಇಲ್ವಲ್ಲ. ಕರಗಿದ ತಕ್ಷಣ ನಾವು ಇದನ್ನು ಆಫ್ ಮಾಡ್ಕೊಬಿಡೋಣ. ಸೊ ಇದನ್ನು ಇವಾಗ ಫಿಲ್ಟರ್ ಮಾಡೋಣ. ಇವಾಗ 3 ವಿಷಲ್ ಆಗಿದೆ. ಇದನ್ನು ಆರೋವರೆಗೂ ಇದನ್ನು ಫಿಲ್ಟರ್ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ಪ್ರೋಸೆಸ್ಸು, ಡ್ರೈ ಫ್ರೂಟ್ಸ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡು ನಾವು ಮತ್ತೆ ಸ್ಟವ್ ಅಂಟಿಸ್ಕೊಂಡು ಇವಾಗ ತುಪ್ಪ ಹಾಕೋಣ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ದರೆ ಘಮ ಜಾಸ್ತಿ ಇರುತ್ತೆ, ಟೇಸ್ಟು ಘಮ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ತುಪ್ಪ ಕಾಯೋಷ್ಟರಲ್ಲಿ ನಾವು ಡ್ರೈ ಫ್ರೂಟ್ಸ್ ತಗೊಳ್ಳೋಣ. ಸೊ ತುಪ್ಪ ಕಾದಿದೆ, ಅದಕ್ಕೆ ಕಾಯಿ ಸಣ್ಣದಾಗೆ ಪೀಸ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಚೂರು, ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಗೋಡಂಬಿನೂ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಗೋಡಂಬಿನೂ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಇದು ಫ್ರೈ ಆಗ್ತಿದ್ದಂಗೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕ್ಬಾರ್ದು, ಬಿಕಾಸ್ ಒಂದೊಂದು ಐಟಮ್ ಕೂಡ ಒಂದೊಂದು ಥರ ಫ್ರೈ ಆಗಬೇಕು, ಅದಕ್ಕೋಸ್ಕರ. ಸೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ನೋಡಿ. ಇದು ಗೋಲ್ಡನ್ ಬ್ರೌನ್ ಬರಬೇಕಾದ್ರೆ ನಾವು ದ್ರಾಕ್ಷಿ ಹಾಕ್ಕೊಬಿಡೋಣ. ದ್ರಾಕ್ಷಿ ಜಾಸ್ತಿ ಹೊತ್ತು ಫ್ರೈ ಆಗೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಲಾಸ್ಟಲ್ಲಿ ಹಾಕೋಬೇಕು. ನೋಡಿ, ಎಲ್ಲ ಫ್ರೈ ಆಯಿತು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸೊ ಇವಾಗ ವಿಜಿಲ್ ಆರಿದೆ, ಓಪನ್ ಮಾಡಿ ನೋಡೋಣ. ವಾವ್! ಸೊ ಇದು ಇವಾಗ
ಎಷ್ಟು ಮೆತ್ತಗೆ ಕುಕ್ಕಾಗಿದೆ ನೋಡಿ. ನೋಡಿ ಈ ಥರ ಮೆತ್ತಗೆ ಕುಕ್ಕಾಗಿರಬೇಕು, ತುಂಬ ಉದುರು ಕೂಡ ಇರಬಾರ್ದು. ಸೊ ಅದಕ್ಕೆ ನಾವು ಇದನ್ನು 1:4 ನೀರು ಹಾಕ್ಕೋಬೇಕು. ಇವಾಗ ಮತ್ತು ಸ್ಟವ್ ಇದಕ್ಕಿವಾಗ ಬೆಲ್ಲದ ನೀರು ಹಾಕೊಳ್ಳೋಣ. ಸೊ ಬೆಲ್ಲದ ನೀರಾದಮೇಲೆ ಹಾಗೆ ಸ್ವಲ್ಪ ಕಲಿಸ್ಕೊಳ್ಳೋಣ. ಸಣ್ಣ ಉರಿಯಲ್ಲೇ ಇಡಬೇಕು ಸ್ಟವ್ ಫ್ಲೇಮು. ಸೊ ಇವಾಗ ನೋಡಿದೆ ಹಾಕಿದ ತಕ್ಷಣ ಬರ್ತಾ ಇದೇನು ಗಟ್ಟಿ ಆಗ್ತಾ ಬರುತ್ತೆ. ಸೊ ಇವಾಗ ಕುಕ್ ಆಗಿದೆ ಅಂತ ಅರ್ಥ. ನೋಡಿ ಇವಾಗ ಬಿಟ್ಟರೆ ನಿಮಗೆ ಬಬಲ್ ಥರ ಬರುತ್ತೆ. ಇವಾಗ ಕುಕ್ ಆಗಿದೆ. ನಾವೇನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ, ಸೊ ಇದನ್ನು ಇವಾಗ ಇದ್ರಲ್ಲಿ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಸ್ಮೆಲ್ ಮಾತ್ರ ತುಂಬ ಘಮ ಅಂತ ಇದೆ. ಸೊ ಡ್ರೈ ಫ್ರೂಟ್ಸ್ ಆದಮೇಲೆ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಫ್ಲೇಮ್ ಲೋವಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಪೊಂಗಲ್ ರೆಡಿ. ಇದಕ್ಕೆ ಬೇಕಾದರೆ ನೀವು ಪಚ್ಕರ್ಪೂರ ಕೂಡ ಹಾಕ್ಕೋಬೋದು. ನೀವು ಕಲರ್ ಏನಪ್ಪ ಹಿಂಗಿದೆ ಅಂತ ನೋಡ್ತಾ ಇದ್ದೀರಾ, ಕಲರ್ ಬಂದು ಬೆಲ್ಲ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ಬೆಲ್ಲ ಯಾವ ಥರ ಇರುತ್ತೋ ಅದ್ರ ಮೇಲೆ ಈ ಕಲರ್ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಬೆಲ್ಲ ಮೀಡಿಯಮ್ ಕಲರ್ ಇರೋದ್ರಿಂದ ಪೊಂಗಲ್ ಕೂಡ ಮೀಡಿಯಮ್ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ, ಹುಷಾರು. ಸೊ ಪೊಂಗಲ್ ರೆಡಿ. ಘಮಘಮಾದ ಸ್ವೀಟ್ ಆದ ಫಸ್ಟ್ ನನ್ನ ಸ್ವೀಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಘಮಘಮಾದ ಬಿಸಿಯಾದ ಸ್ವೀಟ್ ಪೊಂಗಲ್ ರೆಡಿ. ಫಸ್ಟ್ ನಾನು ಸ್ವೀಟ್ ವ್ಲಾಗ್ ಮಾಡಿರೋದ್ರಿಂದ ಇದನ್ನ ಫಸ್ಟ್ ದೇವ್ರಿಗೆ ನೈವೇದ್ಯ ಮಾಡೋಣ ಬನ್ನಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಸ್ವೀಟ್ ವ್ಲಾಗ್, ಸ್ವೀಟ್ ಪೊಂಗಲ್ ಸಂಕ್ರಾಂತಿ ಸ್ಪೆಷಲ್. ಸೊ ಇವಾಗ ಇದನ್ನ ಟೇಸ್ಟ್ ಮಾಡೋಕ್ಕೆ ನಮ್ಮ ಹಸ್ಬೆಂಡ್ ಕೊಡೋಣ. ರೀ ಟೇಸ್ಟ್ ಮಾಡಿ ಹೇಳಿ ಸ್ವೀಟ್ ಪೊಂಗಲ್ ಹೇಗಿದೆ ಅಂತ. ಬಿಸಿ ಇದೆ, ತುಂಬ ಚೆನ್ನಾಗಿದೆಯಾ? ಸ್ವೀಟ್ ಹೇಗಿದೆ? ಸೂಪರ್. ಬಿಸಿ ಇದೆ, ಸೂಪರಾ? ಬಾಂದಾ ಕೌಸ್ತು ತಿನ್ನು, ಹೇಗಿದೆ? ಸೂಪರಾ? ಯಮ್ಮಿ ಯಮ್ಮಿ ಯಮ್ಮಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ನಮಗೆ ಸ್ವೀಟ್ ಕರೆಕ್ಟ್ ಆಗಿದೆ. ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಸ್ವೀಟ್ ತಿನ್ನೋರು ನೀವು ಬೆಲ್ಲನ 2 ಕಪ್ಸ್ ಹಾಕ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವು ಕೂಡ ಇದನ್ನ ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಓಕೆ, ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.